ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಡಾಕ್ಟರ್ ತೇಜಸ್ವಿ. ಬಿಸಿಲೇ ಒಂದು 2 ನಿಮಿಷ ಇರೋಕ್ಕಾಗ್ತಿಲ್ಲ ಅಲ್ಲ. ರಾತ್ರಿ ಫ್ಯಾನ್ ಇಲ್ಲದೆ ನಿದ್ದೆ ಬರ್ತಾ ಇಲ್ಲ. ಯಾವಾಗಪ್ಪ ಮಳೆ ಬರುತ್ತೋ ಅನಿಸ್ತಿದೆ. ಏನು ಇಷ್ಟೊಂದು ದಾವು, ನೀರೆಷ್ಟೇ ಕೊಡೋದು ಸಮಾಧಾನ ಆಗ್ತಿಲ್ಲ. ಹಾಸನದಲ್ಲಿ ಬೇಸಿಗೆ ಶುರುವಾಗಿದೆ. ಟೆಂಪರೇಚರ್ 38 ಇಂದ 40 ಡಿಗ್ರಿ ತನಕ ಹೋಗ್ತಾ ಇದೆ. ಸ್ನೇಹಿತರೆ, ಇಂತಹ ಬಿಸಿಲಿನ ವಾತಾವರಣದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಣಕ್ಕೂ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪೇರ್ ಮಾಡೋ ಈ ವರ್ಷ ವಿಪರೀತ ಬಿಸಿಲಿದೆ. ಇದಕ್ಕೆ ರೀಸನ್ನು ಎಲ್ ನಿನೋನೋ ಅನ್ನೋ ಒಂದು ವಾತಾವರಣದ ವ್ಯತ್ಯಾಸ. ಪೆಸಿಫಿಕ್ ಮಹಾಸಾಗರದಲ್ಲಿ ನೀರು ಅತಿಯಾಗಿ ಬಿಸಿ ಆಗ್ತಾ ಇದೆ. ಈ ಬಿಸಿಯಾಗಿರುವಂತಹ ವಾತಾವರಣದಿಂದ ಮಳೆ ಕಮ್ಮಿ ಆಗೋ ಚಾನ್ಸಸ್ ಇದೆ. ಈ ಮಳೆ ಕಮ್ಮಿ ಮತ್ತು ಬಿಸಿಲಿನ ಒಣ ಹವೆಯಿಂದ ಈ ತರ ನಮಗೆ ಬಿಸಿಲಿನಂತೆಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ನಾವು ಮಾಡ್ಬೇಕಾದ್ರೆ ಏನು ಅಂದ್ರೆ, ನಾವೆಲ್ಲ ಏನು ಅಂತಂದ್ರೆ ಬಾಯಾರಿಕೆ ಅದನ್ನ ಮಾತ್ರ ನೀರು ಕುಡಿತೀವಿ. ಆದ್ರೆ ಇಂಥ ಸಂದರ್ಭದಲ್ಲಿ ನಾವು ಬಾಯಾರಿಕೆ ಆಗೋ ತನಕ ಕಾಯಂಗಿಲ್ಲ. ಗಂಟೆಗೆ 1 ಗ್ಲಾಸ್ ತರ ನಾವಾಗೆ ಖುದ್ದಾಗೆ ನಾವು ಅಲಾರಾಮ್ ಇಟ್ಕೊಂಡು ನೀರು ಕುಡಿತಾ ಹೋಗ್ಬೇಕು. 3 ಇಂದ 4 ಲೀಟರ್ ಅಷ್ಟು ನೀರು ಕುಡಿದಷ್ಟು ಒಳ್ಳೆಯದು. ಅವಾಗ ನಮ್ಮ ಬಾಡಿಲಿ ಡಿಹೈಡ್ರೇಷನ್ ಆಗೋಲ್ಲ. ಬಿಸಿಲಿನ ಬೇಗೆಯಿಂದ ನಮಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇನ್ ಪ್ರಾಬ್ಲಮ್ ಅಂದ್ರೆ ಬಿಸಿಲಾದ ತಕ್ಷಣ ನಾವು ತುಂಬಾ ಡೀಪ್ ಕೋಲ್ಡ್ ವಾಟರ್ ಆಗಿರ್ಬೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಗಳನ್ನ ಜಾಸ್ತಿ ಕುಡಿತೀವಿ. ಸೊ ಈ ತರ ಕುಡಿಯೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ತಂಪಾಗಿರುವಂತಹ ನೀರು ಕುಡಿಬೇಕು, ಇಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನ ಅವಾಯ್ಡ್ ಮಾಡಬೇಕು. ನಾವು ಏನ್ ಮಾಡಬೇಕು ಅಂತ ಅಂದ್ರೆ ಮಜ್ಜಿಗೆ ಅಥವಾ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತಿರುವಂತಹ ವಾಟರ್ ಮೆಲನ್ ಆಗಿರ್ಬೋದು ಅಥವಾ ಕರ್ಬೂಜ ಹಣ್ಣಿನಾಗಿರ್ಬೋದು, ಈ ತರ ನಾವು ತಗೋತಾ ಹೋಯ್ತು ಅಂದ್ರೆ ಬಾಡಿ ತಂಪಾಗಿರುತ್ತೆ. ಅದು ಬೆಸ್ಟ್ ಫಾರ್ ದಿಸ್ ಟೈಮ್. ನಾವು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂತಂದ್ರೆ, ತೆಳುವಾಗಿರುವಂತಹ ಬಟ್ಟೆ, ಕಾಟನ್ ಬಟ್ಟೆಗಳಾಗಿರ್ಬೋದು, ಮತ್ತೆ ಲೈಟ್ ಕಲರ್ ಗಳ ಬಟ್ಟೆನ ಯೂಸ್ ಮಾಡಬೇಕು. ಆದಷ್ಟು ಡಾರ್ಕ್ ಕಲರ್, ಬ್ಲಾಕ್ ಕಲರ್ ಇರುವಂತಹ ಹೀಟ್ ಅಬ್ಸಾರ್ಬೆಂಟ್ ಕಲರ್ನ ನಾವು ಅವಾಯ್ಡ್ ಮಾಡಬೇಕು. ಓಡಾಡ್ಬೇಕಾದ್ರೆ ಅಂಬ್ರೆಲಾ ಅಥವಾ ಕ್ಯಾಬ್ಸ್ ನ ಹಾಕೊಂಡು ಓಡಾಡಬೇಕು. ಅಥವಾ ಹಿಂದಿನ ಕಾಲದಲ್ಲಿ ಫೇಸ್ ಮತ್ತೆ ತಲೆಗೆಲ್ಲ ಕಟ್ಕೊಂಡು ಓಡಾಡ್ತಿದ್ರು, ಆತರ ಓಡಾಡ್ಬೇಕು. ಕೆಲಸ ಮಾಡ್ಬೇಕು ಅಂದಾಗ ಆದಷ್ಟು 10 ಗಂಟೆಯಿಂದ 3 ಗಂಟೆ ತಮ್ಮ ಟೈಮು ಔಟ್ ಸೈಡ್ ರೈತರುಗಳು ಆದಷ್ಟು ಕೆಲಸನ ಅವಾಯ್ಡ್ ಮಾಡಬೇಕು. ಬೆಳಗ್ಗೆನೆ ಎದ್ದು ಅಥವಾ ಮುಸ್ಸಂಜೆಯಲ್ಲಿ ಕೆಲಸ ಮಾಡ್ತಾ ನಾವು ಹೋಗ್ಬೇಕು. ಮತ್ತೊಂದು ಏನು ಅಂತಂದ್ರೆ, ನಾವು ಯೂರಿನ್ ಮಾಡ್ಬೇಕಾದ್ರೆ ಕಲರ್ನ ನೋಡ್ಕೋಬೇಕಾಗತ್ತೆ. ತುಂಬಾ ಡಾರ್ಕ್ ಕಲರ್ಡ್, ತುಂಬಾ ಬ್ರೌನಿಶ್ ಕಲರ್ ಇತ್ತು ಅಂದ್ರೆ ನಾವು ನೀರ್ನ ಸರಿ ಕುಡಿತಿಲ್ಲ ಅಂತ ಅನಿಸ್ತಾ ಇದೆ. ಸೊ ದಯವಿಟ್ಟು ಇಟ್ಸ್ ಅ ವಾರ್ನಿಂಗ್ ಸೈನ್. ಸೊ ಆದಷ್ಟು ನೀರ್ನ ಅವಾಗ ಯಥೇಚ್ಛವಾಗಿ ಯೂಸ್ ಮಾಡಬೇಕು. ಮತ್ತೊಂದು ಏನು ಅಂದ್ರೆ, ಈ ತುಂಬಾ ಡಿಹೈಡ್ರೇಷನ್ ಅಥವಾ ತುಂಬಾ ಸುಸ್ತಾಗ್ತಿದೆ ಅಂದ್ರೆ ಈ ORS ಅಂತ ಬರುತ್ತೆ. ORS ಟೆಟ್ರಾಪ್ಯಾಕ್ ಇರುವಂತಹ ಜ್ಯೂಸ್ ಅಲ್ಲ, WHO ರೆಕಮೆಂಡೆಡ್ ORS ಅಂತ ಬರುತ್ತೆ. ಇದನ್ನ 1 ಲೀಟರ್ ಕಾಯಿಸಿ ಆರಿಸಿರೋ ನೀರಿಗೆ ಹಾಕೊಂಡು ಕುಡಿತಾ ಹೋದ್ರೆ ಬಾಡಿಲಿರುವಂತಹ ಸಾಲ್ಟ್ ಇಂಟೇಕ್ ನ ಕರೆಕ್ಟ್ ಮಾಡ್ತಾ, ಡಿಹೈಡ್ರೇಷನ್ ನ ಕರೆಕ್ಟ್ ಮಾಡ್ತಾ ಸುಸ್ತನ್ನ ಕಮ್ಮಿ ಮಾಡುತ್ತೆ. ಬೆಸ್ಟ್ ಸೊಲ್ಯೂಷನ್, ಬೆಸ್ಟ್ ಗೇಮ್ ಚೇಂಜರ್ ಫಾರ್ ದಿಸ್ ಬಿಸಿಲು ಅಂದ್ರೆ ORS. ಇನ್ನೊಂದೇನಪ್ಪಾ ಅಂದ್ರೆ, ಈಗ ಬಿಸಿಲಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೀವಿ ಅಥವಾ ಬಿಸಿಲಿಂದ ಸಮಸ್ಯೆ ಏನಾಗ್ಬೋದು ಅಂತ ಹೋದ್ರೆ, ವೈದ್ಯಕೀಯ ವರ್ಡ್ ಅಲ್ಲಿ 4 ವರ್ಡ್ ನ ಹೇಳ್ತೀವಿ. ಒಂದು ಹೀಟ್ ರ್ಯಾಶ್ ಅಂತ ಹೇಳ್ತೀವಿ, ಇನ್ನೊಂದು ಹೀಟ್ ಕ್ರಾಂಪ್ಸ್, ಹೀಟ್ ಎಕ್ಸಾಸ್ಟ್, ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನಿಷಿಯಲ್ ಆಗಿ ಸ್ಮಾಲ್ ಆಗಿ ಶುರುವಾಗುತ್ತೆ. ಸುಸ್ತು, ಸಂಕಟ, ಮೈಯಲ್ಲೆಲ್ಲ ರ್ಯಾಶಸ್ ಆಗ್ಬೋದು, ವೀಕ್ನೆಸ್ ಆಗ್ಬೋದು, ತಲೆ ಸುತ್ತು, ಈ ತರ ಶುರುವಾಗಿ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟ್ರೋಕ್ ಆಗೋ ತರಾನೇ ಇದು ಪರ್ಮನೆಂಟ್ ಡಿಸಬಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ವ್ಯಕ್ತಿಯ ಪ್ರಾಣಕ್ಕೂ ಕೂಡ ಹಾನಿ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಏನು 1 ಇಂದ 2 ತಿಂಗಳು ನಾವು ಬಿಸಿಲಿನ ಬೇಗೆಯನ್ನ ಎದುರಿಸಬೇಕು ಅಂತಂದ್ರೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಎಸ್ಪೆಷಲಿ ಈ ಗರ್ಭಿಣಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಅವ್ರಿಗೆ ನಾವು ಎಕ್ಸ್ಟ್ರಾ ಕೇರ್ ಕೊಡ್ಬೇಕಾಗತ್ತೆ. ಸಿಂಪಲ್ ಸ್ಟೆಪ್ಸ್ ಇರ್ಬೋದು, ಇದನ್ನ ನಾವು ಯೂಸ್ ಮಾಡ್ತಾ ಹೋಯ್ತು ಅಂದ್ರೆ ಇಂತಹ ಬೇಸಿಗೆಯ ತಾಪಮಾನದಿಂದ ನಾವು ಅವಾಯ್ಡ್ ಮಾಡ್ಬೋದು. ಈ ತರ ಬಿಸಿಲು ಬಂದಾಗೆಲ್ಲ ಬೈಕೋತಾ ಇರ್ತೀವಿ, ಸರ್ಕಾರ ಏನು ಮಾಡ್ತಿಲ್ಲ ಅಂತ ಇರ್ತೀವಿ. ಬಟ್ ನಮ್ಮ ಹೊಣೆ ಏನು? ಪರಿಸರ ಉಳಿವಾಗಿ ನಾವು ಏನ್ ಮಾಡ್ತಾ ಇದೀವಿ, ಎಷ್ಟು ಗಿಡ ನೆಡ್ತಿದೀವಿ, ಗಿಡ ನೆಟ್ಟಿರೋನ್ನ ಎಷ್ಟು ಪೋಷಣೆ ಮಾಡ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದೇ ರೀತಿ ಆಯ್ತು ಅಂದ್ರೆ ನಮ್ಮ ಪೀಳಿಗೆ ಹಾಗೂ ಮುಂದಿನ ಪೀಳಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಪರಿಸರನ ಉಳಿಸ್ಬೇಕು, ಗಿಡಗಳನ್ನ ನೆಡಬೇಕು, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಅವಾಗ ಮಾತ್ರ ಈ ತರ ಒಂದು ಪರಿಸರದ ಸಮಸ್ಯೆಗೆ ನಾವು ಕೈ ಜೋಡಿಸಿ ಫೇಸ್ ಮಾಡ್ಬೋದು ಅಂತ. ಇಷ್ಟೆಲ್ಲ ಬೆನಿಫಿಟ್ ಇದ್ರು ನಾವು ಎಷ್ಟು ಬ್ಲೇಮ್ ಮಾಡ್ತೀವಲ್ಲ. ಆದ್ರೆ ಮೂಕ ಪ್ರಾಣಿಗಳು ಏನ್ ಮಾಡ್ತಾರೆ ಹೇಳಿ? ಅವಕ್ಕೂ ಬೇಗೆ ಆಗುತ್ತೆ, ಅವಕ್ಕೂ ದಾಹ ಆಗುತ್ತೆ, ಪ್ರಾಣನೂ ಕಳ್ಕೊತವೆ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ನೀರಿನ ಬೌಲ್ ಆಗಿರ್ಬೋದು, ಎಲ್ಲೆಲ್ಲಿ ಆಗುತ್ತೋ ಅಲ್ಲಿ ಆಹಾರ ಅಥವಾ ಅಕ್ಕಿ ಧಾನ್ಯಗಳನ್ನ ಇಡೋದಾಗ್ಬೋದು. ಈ ರೀತಿ ಆಯ್ತು ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಪಾಪ ಅವಕ್ಕೆ ಬದುಕೋಕೆ ಒಂದು ದಾರಿ ಆಗುತ್ತೆ. ನಾವು ಬದುಕೋಣ, ಅವ್ರೂ ಬದುಕುವಂತಹ ಪ್ರಯತ್ನ. ಸ್ನೇಹಿತರೆ, ಆಗ್ಲಿಂದ ಕೇಳ್ಕೊಂಡ್ರಿ ನೋಡಿ, ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ಕಾಣಿಸ್ತಾ ಇದೆ ಬಿಸಿಲಿನ ಬೇಗೆಯಿಂದ ಅಂತಾರೆ, ದಯವಿಟ್ಟು ಹತ್ತಿರದ ಹಾಸ್ಪಿಟ್ಲಿಗೆ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಅಲ್ಲಿ ORS ಕಾರ್ನರ್ ಆಗಿರ್ಬೋದು ಅಥವಾ ಎಲ್ಲಾ ರೀತಿಯ ಬೆಡ್ಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಸೊ ಆದಷ್ಟು ಈ ಹೇಳಿರುವಂತಹ ಪ್ರಿಕಾಷನರಿ ಮೆಜರ್ಸ್ ನ ಫಾಲೋ ಮಾಡಿಕೊಂಡು ಏನು 2 ಇಂದ 3 ತಿಂಗಳು ಬರುವಂತಹ ಬೇಸಿಗೆಯ ಉಲ್ಬಣವನ್ನು ಅವಾಯ್ಡ್ ಮಾಡಿಕೊಂಡು ಯಾರಿಗೂ ಸಮಸ್ಯೆ ಆಗದಾಗಲೇ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.